ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜುಗೌಡ್ರೆ, ಈಗ ನಾವು ಎಲ್ಲ ಅಂಶಗಳನ್ನು ನೋಡಿದರೆ ಎಲ್ಲರೂ ಈ ಒಂದು ಯುವಕರನ್ನು ನಿರುದ್ಯೋಗಿಗಳನ್ನಾಗಿ ಮಾಡಿ ಅವ್ರಿಗೆ ಸಮಾಜದಲ್ಲಿ ಬೆಲೆ ಇಲ್ಲದ ಹಾಗೆ ಮಾಡಿರೋದ್ರಲ್ಲಿ ನಿಮ್ಮೆಲ್ಲರದು ಪಾಲಿದೆ. ಸಾರಿ ಟು ಸೇ ದಿಸ್. ಯಾಕೆ ಅಂದರೆ ಸಿದ್ದರಾಮಯ್ಯನವ್ರು ಬಿಡುವಾಗ 1.5 ಲಕ್ಷ ಬಾಕಿ ಇಟ್ಕೊಳ್ತಾರೆ, ನೆಕ್ಸ್ಟ್ ಬಂದವ್ರಿಗೆ ಮಾಡೋಕ್ಕೆ ಆಗಲ್ಲ. ಈ ಥರ ಬಿಟ್ಕೊಂಡು ಬಂದು ಇವತ್ತು ಬೆಟ್ಟಾಗಿ ಕೂತಿದೆ. ಸೊ ಇದಕ್ಕೆ ಎಲ್ಲ ಸರ್ಕಾರಗಳು ಪಾಲುದಾರರು. ನಾವು ಮೊದಲನೇದಾಗಿ ಯುವಕರಿಗೆ ನನ್ನ ವೈಯಕ್ತಿಕವಾಗಿ, ಯಾಕಂದರೆ ಇದು ಒಬ್ಬ ರಾಜಕಾರಣಿಯಾಗಿ ಹೇಳೋವಂಥ ಮಾತಲ್ಲ, ವೈಯಕ್ತಿಕವಾಗಿ ಒಂದು ಕಿವಿ ಮಾತೇನೆಂದರೆ ಉದ್ಯೋಗ ಸೃಷ್ಟಿನೂ ಒಂದು ಯೋಚನೆ ಬಗ್ಗೆ ನಾವು ಮಾತಾಡಬೇಕಾಗ್ತದೆ. ಯಾಕಂದರೆ ಈ ಕರ್ನಾಟಕ ಮೈಸೂರು ವಿಭಾಗ ಇಡೀ ಪ್ರಪಂಚದಲ್ಲಿ ಯಾವ ಒಂದು ರಾಜ್ಯ ಆಗಲಿ ಜಿಲ್ಲೆ ಆಗಲಿ ಅವತ್ತಿನ ಕಾಲಕ್ಕೆ ಬ್ರಿಟಿಷ್ ವಸಾಹತು ಇದ್ದಂಥ ಸಂದರ್ಭದಲ್ಲೂ ಕೂಡ ಮೈಸೂರು ರಾಜ್ಯ ಯಾವ ಮಟ್ಟಕ್ಕೆ ಉದ್ಯೋಗನ ಸೃಷ್ಟಿ ಮಾಡಿತ್ತು ಅನ್ನೋದ್ರ ಬಗ್ಗೆ, ಮೀಸಲಾತಿನ ಯಾವ ರೀತಿ ಕೊಟ್ಟಿತ್ತು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗತ್ತೆ. NGF ಆಗಿರ್ಬೋದು, HAL ಆಗಿರ್ಬೋದು, BHAL ಆಗಿರ್ಬೋದು, ಸಾಕಷ್ಟು ಆಕಾಂಕ್ಷಿಗಳಿಗೆ ಉದ್ಯೋಗಗಳನ್ನ ಸೃಷ್ಟಿ ಮಾಡೋ ಕಡೆಗೆ ಸರ್ಕಾರ ಕ್ರಿಯೇಟ್ ಮಾಡಿತ್ತು. ಅವತ್ತಿನ ಸರ್ಕಾರ ಮೈಸೂರು ಮಹಾರಾಜರಿದ್ದಂಥ ಕಾಲದಲ್ಲಿ ಕ್ರಿಯೇಟ್ ಮಾಡಿತ್ತು. ಆದರೆ ಇವತ್ತಿನ ರಾಜ್ಯ ಸರ್ಕಾರ ಏನಾಗಿದೆ, ಇರೋವಂಥ ಹುದ್ದೆಗಳನ್ನ ತುಂಬಿಸ್ಕೊಳ್ಳಿಕ್ಕೆ ಒದ್ದಾಡ್ತಾ ಇದೆ. ಪರಿಸ್ಥಿತಿ ಏನಾಗಿದೆ, ಸರ್ಕಾರದ ಸಾಲದ ಮಿತಿ ಜಾಸ್ತಿ ಆಗಿದೆ. ಆಮೇಲೆ ಅವರ ಕಾರ್ಯಕರ್ತರು ನೋಡಿ, ಇವತ್ತು ಸ್ಕಿಲ್ಡ್ ನೀವೇನು ಹೇಳಿದ್ರಿ, ಗ್ರ್ಯಾಜುಯೇಷನ್ ಮಾಡ್ಕೊಂಡಿದ್ದೀವಿ, ನಮ್ಗೆ ಉದ್ಯೋಗ ಸಿಗ್ತಾ ಇಲ್ಲ ಅನ್ನೋ ಒಂದು ಚಿಂತನೆಗೆ ಬಂದು ನಿಂತ್ಕೊಂಡು ಹೋರಾಟಗಳನ್ನ ಮಾಡ್ತಾ ಇದ್ದೀರಿ. ಇವತ್ತು ಸರ್ಕಾರ ಏನಾಗಿದೆ, ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಂದರೆ ಇವತ್ತು ಗ್ಯಾರಂಟಿ ಸ್ಕೀಮ್ ಅಂತ ಮಾಡಿ ಪ್ರತಿ ತಾಲೂಕಿನಲ್ಲೂ ಅವರ ಕಾರ್ಯಕರ್ತರಿಗೆ ಉದ್ಯೋಗ ಕೊಡೋ ಕಡೆ ಗಮನ ಹರಿಸಿದೆ ವಿನಃ ನಿಮ್ಮ ಬಗ್ಗೆ ಇಲ್ಲ. ಈಗ ನಮ್ಮ ಸ್ನೇಹಿತರಾದಂಥ ಕಾಂಗ್ರೆಸ್ ಉದ್ಯೋಗ ಸರ್ಕಾರಿ ಹುದ್ದೆಗಳು ಕಾರ್ಯಕರ್ತರಿಗೂ ಕೊಟ್ಟಿಲ್ಲ. ಅಲ್ಲ ಕೇಳಿ, ಸರ್ಕಾರಿ ಹುದ್ದೆ ಅಂದಿದ ತಕ್ಷಣ ಸರ್ಕಾರದ ಹಣದಲ್ಲೇ ಸಂಬಳ ಕೊಟ್ಟಿರೋದು, ಅವ್ರು ಗ್ಯಾರಂಟಿ ಸ್ಕೀಮ್ ಕೊಟ್ಟಿರೋದು ಸರ್ಕಾರಿ ಹಣದಲ್ಲೇ. ಪ್ರತಿ ತಾಲೂಕಿಗೂ 8 ಜನ ಅಂತ ಲೆಕ್ಕ ಹಾಕೊಂಬಿಡಿ. ಆಮೇಲೆ ಕ್ಯಾಬಿನೆಟ್ ದರ್ಜೆ 147 ಜನ ಕ್ಯಾಬಿನೆಟ್ ದರ್ಜೆ ಅಂದ್ರೆ ಒಬ್ಬ ಕ್ಯಾಬಿನೆಟ್ ದರ್ಜೆ ಸಚಿವನ ಮೇಂಟೈನ್ ಮಾಡ್ಲಿಕ್ಕೆ ಕನಿಷ್ಠ ಇಲ್ಲ ಅಂದ್ರೆ 10 ಲಕ್ಷ ಬೇಕು. 10 ಲಕ್ಷ ಬೇಕು. ಉದ್ಯೋಗ ಸ್ಯಾಲರಿ ಇಲ್ದಲೆ, ಈಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಇಲ್ದಲೆ ಇವ್ರು ಕೆಲಸ ಹೆಂಗ್ ಕೊಡ್ತೀರಿ, ಸಂಬಳ ಹೆಂಗ್ ಕೊಡ್ತೀರಿ? ಸಂಬಳ ಇಲ್ದಲೆ ಬಂದು ಕೆಲಸ ಮಾಡಿಸ್ಕೊಳ್ಲಿಕ್ಕೆ ಆಗ್ತದಾ? ಇವತ್ತು ಅತಿಥಿ ಉಪನ್ಯಾಸಕರು ಅಂತ ಮಾಡಿದಾರ. ನಾನು ಒಂದು ಕಾಲಘಟ್ಟದಲ್ಲಿ ಯಾವ ರೀತಿ ಉಪನ್ಯಾಸಗಳು ಮಾಡಿದ್ದು ನನಗೂ ನಿಮಗೂ ಚೆನ್ನಾಗಿ ಗೊತ್ತಿರುವಂತ ವಿಚಾರದಲ್ಲಿ, ಅವತ್ತು ಇದ್ದಂತ ಹುಡುಗರಿಗೆ 10,000 ಸಂಬಳ ಕೊಡಕ್ಕೆ ಸರ್ಕಾರದಲ್ಲಿ ದುಡ್ಡಿರಲ್ಲ. ಇವತ್ತು 30,000 ಪಾಪ ಇದ್ದವ್ರನ್ನ ಕಿತ್ತಾಕ್ಬಿಟ್ಟು PhD ಮಾಡ್ಕೊಂಡಂತ ಹುಡುಗರು 25,000 ಸಂಬಳ ತೊಗೊಳಕ್ ಆಗ್ತಾ ಇಲ್ಲ, ಬೀದಿಗೆ ಇಳಿದಿದ್ರು. ಅಂಥವು ಸಾಕಷ್ಟು ವಿಚಾರಗಳಿದ್ದಾವೆ. ಈ ಪರಿಸ್ಥಿತಿಯಲ್ಲಿ ಇದ್ದಾಗ ಸರ್ಕಾರಗಳು ಇದ್ರ ಬಗ್ಗೆ ಯಾಕೆ ಚಿಂತನೆ ಮಾಡ್ತಲ್ಲ? ಉದ್ಯೋಗ ಸೃಷ್ಟಿ, ಪ್ರತಿ ಕ್ಲಸ್ಟರ್ಗಳಲ್ಲೂ ನೀವು ಉದ್ಯೋಗ ಸೃಷ್ಟಿ ಕಡೆ ಗಮನ ಕೊಡಿ. ಕಾಲೇಜ್ಗಳನ್ನ ಓಪನ್ ಮಾಡಿದಿರಿ, ಮುಚ್ಚೋ ಕಡೆಗೆ ಮಾಡ್ತೀರಿ. ನಮ್ಮ ಸ್ನೇಹಿತರು ಅದೆಲ್ಲ ಬೇಡ. ಈಗ ಇಷ್ಟು 2.5 ವರ್ಷಗಳ ಕಾಲ ಯಾವುದೇ ಹುದ್ದೆಗಳಿಗೆ ನೇಮಕಾತಿ ಮಾಡಿಲ್ಲ. ಯಾಕೆ ಅಂತಂದ್ರೆ ಅತಿ ದೊಡ್ಡದಾಗಿ ಇವ್ರು ಬಿಂಬಿಸ್ತಾ ಇರೋದು ಒಳ ಮೀಸಲಾತಿ ಇದೆ, ಬಹಳಷ್ಟು ಜನ ಕೋರ್ಟ್ಗೆ ಕಾನೂನು ತೊಡಕಾಗುತ್ತೆ ಅಂತ ಹೇಳ್ತಾ ಇದ್ರು. ನಾವು ಅಂದ್ಕೊಂಡಿದ್ವಿ ಹೌದಪ್ಪ, ಏನೋ ಒಳ ಮೀಸಲಾತಿದು ಒನ್ಸ್ ಫಾರ್ ಆಲ್ ಕ್ಲಿಯರ್ ಆದ್ಮೇಲೆ ಇವ್ರು ಅಪಾಯಿಂಟ್ಮೆಂಟ್ಸ್ ಮಾಡ್ಬೋದು ಅಂತ. ಬಟ್ ಈಗ ಕ್ಲಿಯರ್ ಆಗಿಲ್ಲ, ಅನುಮೋದನೆ ಸಿಕ್ಕಿದೆ, ಆದರೆ ಕೋರ್ಟ್ ಅಲ್ಲಿ ಸ್ಟಿಲ್ ಕೇಸ್ ಪೆಂಡಿಂಗ್ ಇದ್ರು ಕೂಡ ಇವರು 50% ಒಂದ್ ನಿಮಿಷ ಲೆಟ್ ಮಿ ಫಿನಿಶ್ 50% ಮೇಲೆ ಈಗ ಮತ್ತೆ ನೇಮಕಾತಿಗೆ ಹೋಗ್ತಾ ಇದ್ದಾರೆ ಅನ್ನೋದಾದ್ರೆ, ಇದೇ ಕೆಲಸನ ಅವರು ವರ್ಷದಲ್ಲಿ 1 ಲಕ್ಷ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದನ್ನ ಫುಲ್ಫಿಲ್ ಮಾಡೋದಕ್ಕೆ ಹಿಂದೆನೆ ಅದನ್ನ ಮಾಡಬಹುದಾಗಿತ್ತಲ್ಲ. 2.5 ವರ್ಷ ಕಾದು ಹುಡುಗರು ಬೀದಿಗೆ ಬಂದು ಒದ್ದಾಡಿ ಬಿದ್ದು ಎದ್ದು ಆಮೇಲೆ ಇವರು ಅದನ್ನೇ ಮಾಡೋದಕ್ಕೆ ಮುಂದಾಗ್ತಾರೆ ಅಂತ ಅಂದರೆ ಇದು ಸಂಪೂರ್ಣ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ. ದೊಡ್ಡವ್ರು ಇದ್ದಾರೆ ಸಚಿವರುಗಳು, HK ಪಾಟೀಲ್ ಅಂತವರು, ಜಾರ್ಜ್ ಅಂತವರು, ತುಂಬಾನೇ ರಾಜ್ಯದ ಬಗ್ಗೆ ತುಂಬಾನೇ ಒಳ್ಳೆಯ ಕನಸು ಕಟ್ಕೊಂಡವರು ಅಂಥವರು ಕೂಡ ಕ್ಯಾಬಿನೆಟ್ಟಲ್ಲಿ ಕೂತು ಸರ್ ಮಾಡೋಣ ಅಂತ ಒಂದು ಮಾತು ಹೇಳಿಲ್ವಲ್ಲ. ಖಂಡಿತವಾಗ್ಲೂ ಅದೇ ವಿಚಾರಕ್ಕೆ ಬರ್ತೀನಿ. 2014ರಲ್ಲಿ ಇವ್ರೇನು ಮಾಡ್ತಾರೆ, ಹೈದರಾಬಾದ್ ಕರ್ನಾಟಕಕ್ಕೆ ಎಂಜಿನಿಯರ್ಸ್ಗಳನ್ನ ಒಂದಷ್ಟು ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.
ತುಂಬ್ಕೊಂತಾರೆ. ಇದೊಂದು ಸಣ್ಣ ಉದಾಹರಣೆ ನಿಮ್ಗೆ ಏನಾಗ್ತಾ ಇದೆ ಅಂತ. ಯಾಕೆಂದ್ರೆ ಇವತ್ತು ನಾವೇನು ಮಾಡ್ತಾ ಇದೀವಿ, ಯಾರೋ ರಾಜಕಾರಣಿ ಬಂದ ಒಂದು ಸ್ಟೇಟ್ಮೆಂಟ್ ಕೊಟ್ಟ, ಯಾರೇ ಆಗಲಿ, ನಾನಾಗಲಿ, ಇನ್ನೊಬ್ಬ ಆಗಲಿ, ಮತ್ತೊಬ್ಬ ಆಗಲಿ, ನಾಳೆ ದಿನ ನೀವುಗಳು ಯಾರೇ ರಾಜಕಾರಣಿ ಆಗ್ಬೋದು, ಆದರೆ ವಿಚಾರಗಳನ್ನ ನಿಮ್ಗೆ ಆರೈಕೆ ಮಾಡೋದು ನನ್ನ ಕರ್ತವ್ಯ, ನಾನು ಮಾಡ್ತಾ ಇದ್ದೀನಿ. ಯಾಕೆಂದರೆ ನಾನು ಒಬ್ಬ ಯುವಕನಾಗಿ ಸರ್ಕಾರಿ ಉದ್ಯೋಗಕ್ಕೆ ಒದ್ದಾಟ ನಡೆಸ್ತಂತನೂ ನನಗೂ ಅದ್ರ ಪರಿಸ್ಥಿತಿ ಅರಿವಿದೆ. ತದನಂತರ ನಾವು ಬೇರೆ ವಿಭಾಗಗಳಿಗೆ ಬಂದು ನಮ್ಮದೇ ಜೀವನ ಕಟ್ಕೊಂಡು, ಆದರೆ ಎಷ್ಟು ಜನಕ್ಕೆ ಆರ್ಥಿಕವಾಗಿ ಸಫಲತೆ ಇರುತ್ತೆ ಮತ್ತು ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇರುತ್ತೆ ಅದನ್ನು ಕೂಡ ಯೋಚನೆ ಮಾಡಬೇಕಾಗತ್ತೆ. ಮತ್ತು ಎಷ್ಟು ಜನ ಹೋರಾಟಕ್ಕೆ ಬಿದ್ದು ಕೆಲಸ ಪಡೆಯೋಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ಎಲ್ಲರೂ ಜೀವನ ಮಾಡ್ತೀನಿ ಅನ್ನೋ ಮಟ್ಟಕ್ಕೆ ಬರ್ತಾರೆ. ಎಷ್ಟೋ ಜನ ಇವತ್ತು ಸೂಸೈಡ್ಗೆ ಹೋಗಿದ್ದಾರೆ. ಅದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. 2014ರಲ್ಲಿ ಹೈದರಾಬಾದ್ ಕರ್ನಾಟಕದಿಂದ ಎಇಗಳನ್ನ ಅಪಾಯಿಂಟ್ ಮಾಡಿದ್ರು. ಹೈದರಾಬಾದ್ ಕರ್ನಾಟಕದಲ್ಲಿ ಇವರೇ ಕಾಂಗ್ರೆಸ್ ಸರ್ಕಾರದವರು ಹೇಳ್ತಾರಲ್ಲ ನಾವು ಮಾಡಿದ್ದು ಅಂತ. ಇವತ್ತು ಹೈದರಾಬಾದ್ ಕರ್ನಾಟಕ 70 ವರ್ಷ ಆಗಿದೆ, ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಂಡಿಲ್ಲ. ಹೈದರಾಬಾದ್ ಕರ್ನಾಟಕದ ಬಗ್ಗೆ ಖರ್ಗೆ ಅವರು ಎಲ್ಲ ಜಿಲ್ಲೆಗಳನ್ನು ಹೋಲಿಸಿ ಮಾತಾಡ್ತಾರೆ. ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಮಗ ಅವರು ಪ್ರಿಯಾಂಕಾ ಖರ್ಗೆ ಅವರು ಯಾವ ಮಟ್ಟಕ್ಕೆ ಅಂದರೆ, ಅವ್ರ ಅಭಿವೃದ್ಧಿ ಆಗಿಲ್ಲ, ನಾವೇನು ಮಾಡಿಲ್ಲ, ನೀವೇನು ಮಾಡಿಲ್ಲ ಅಂತಾರೆ. ಇದೇ ಹೈದರಾಬಾದ್ ಕರ್ನಾಟಕದಲ್ಲಿ 2014ರಲ್ಲಿ ಅಪಾಯಿಂಟ್ ಆದಂಥ ಎಇಗಳಿಗೆ ಇವತ್ತು AEE ಆಗಿ ಪ್ರಮೋಷನ್ ಕೊಡಲಿಕ್ಕೆ 6 ವರ್ಷಕ್ಕೆ, ಅವ್ರ ರೂಲ್ ಪ್ರಕಾರನೇ 6 ವರ್ಷಕ್ಕೆ ಪ್ರಮೋಷನ್ ಆಗಬೇಕು. ಆದರೆ ಸ್ಟಿಲ್ ಇವತ್ತು ಆಗಿಲ್ಲ. ಕಾರಣ ಏನು ಅಂದರೆ, ಇವರೇನು ಮಾಡ್ತಾರೆ, ಕೆಲವು ಫೇಕ್ ದಾಖಲಾತಿಗಳನ್ನ ಕೊಟ್ಟಂತ ಜೆಇಗಳನ್ನ ಇವತ್ತು ಅಲ್ಲಿ ಮಧ್ಯ ಸೇರಿಸಿದ್ದಾರೆ. ಅದು ಇವತ್ತು ಕೋರ್ಟ್ಗೆ ಹೋಗಿ ನಿಂತಿದೆ. ಇದನ್ನು ಕೂಡ ಕೇಳಿ. ಅಲ್ಲ, ಒಂದು ನಿಮಿಷ. ಇವತ್ತು ಪ್ರತಿಯೊಂದು ಹೆಜ್ಜೆಗೂ ಸ್ಟೂಡೆಂಟ್ಗಳು, ಆಸ್ಪಿರೆಂಟ್ಗಳು ಹೋರಾಟ ಮಾಡಬೇಕಾದ ಅವಶ್ಯಕತೆ ಇದೆ. ನೇಮಕಾತಿ ಮಾಡಿ ಅಂತ ಹೋರಾಟ ಮಾಡಬೇಕು. ಇಷ್ಟು ಖಾಲಿ ಇದಾವೆ ಅಂತ ಅದು ನಾವೇ ಹೋಗಿ ಹೇಳ್ಬೇಕು ಅವ್ರಿಗೆ. ನೇಮಕಾತಿ ಆಯ್ತಾ ಸರ್, ರಿಸಲ್ಟ್ ಬಿಡಿ ಅಂತ ಹೋರಾಟ ಮಾಡಬೇಕು. ರಿಸಲ್ಟ್ ಆಯ್ತಾ ಡ್ಯೂಟಿ ಆರ್ಡರ್ ಕೊಡಿ ಅಂತ ಹೋರಾಟ ಮಾಡಬೇಕು. ಜೀವನ ಎಲ್ಲ ಹೋರಾಟ ಮಾಡೋದಾದ್ರೆ ನಾವು ಸರ್ವಿಸ್ ಮಾಡೋದು ಯಾವಾಗ ಸರ್ಕಾರಕ್ಕೆ? ಯಾವಾಗ ಸರ್? ಇವಾಗ ನೀವು ಇಲ್ಲಿದ್ದೀರಲ್ವಾ ಜನಪ್ರತಿನಿಧಿಗಳು, ನಿಮ್ಮ ಎಷ್ಟು ಮಕ್ಕಳು ಸರ್ಕಾರಿ ಉದ್ಯೋಗಕ್ಕೆ ಆಗ್ತಾ ಇದ್ದಾರಾ? ಅವಶ್ಯಕತೆ ಇಲ್ಲ ಸರ್. ನಿಮ್ಮ ಮಕ್ಕಳುಗಳಿಗೆ, ಜನಸಾಮಾನ್ಯರ ಮಕ್ಕಳುಗಳು, ಗ್ರಾಮೀಣರ ಮಕ್ಕಳುಗಳು, ಆರ್ಥಿಕವಾಗಿ ದುರ್ಬಲ ವರ್ಗದವರ ಮಕ್ಕಳುಗಳಿಗೆ ಅವಶ್ಯಕತೆ ಇರತಕ್ಕಂತಹದ್ದು. ನೀವು ಇವತ್ತು ಹೇಳ್ತಾ ಇದ್ದೀನಿ ಶಿಕ್ಷಣ ಇಲಾಖೆಯಲ್ಲಿ ಅಷ್ಟೊಂದು ಖಾಲಿ ಇದೆ ಅಂತ ಹೇಳ್ತಾ ಇದೀವಲ್ವಾ, ಏನಕ್ಕೆ ನೀವು ತುಂಬ್ತಾ ಇಲ್ಲ? ಯಾಕಂದ್ರೆ ನಿಮ್ಮ ಪ್ರತಿಷ್ಠಿತ ಶಾಲೆಗಳಿಗೆ ಕೊರತೆ ಆಗ್ಬಿಡುತ್ತೆ ಅಲ್ವಾ, ದಾಖಲಾತಿ ಕೊರತೆ ಆಗ್ಬಿಡುತ್ತೆ. ಪ್ರತಿಷ್ಠಿತ ಶಾಲೆಗಳನ್ನ ನಡೆಸ್ತಾ ಇರ್ತಕ್ಕಂಥ 9 ಭಾಗ ಶಾಲೆಗಳೆಲ್ಲ ನಿಮ್ಮಲ್ಲಿ ಹೆಸರಲ್ಲೇ ಇದಾವೆ. ನಿಮಗೆ ಅವಶ್ಯಕತೆ ಇಲ್ಲ ಅಲ್ವಾ? ಒಬ್ಬ ಅಧಿಕ ಶಿಕ್ಷಕನ ಸಂಬಳ ಅಂತಕ್ಕಂಥದ್ದು ಒಬ್ಬ ಜೈಲಲ್ಲಿರೋ ಕೈದಿಯ ದಿನಭತ್ಯಗಿಂತ ಕಡಿಮೆ ಇದೆ. ಹಂಗಿದ್ರೆ ಶಿಕ್ಷಕರು, ಅತಿಥಿ ಶಿಕ್ಷಕರು ಅಂತಕ್ಕಂಥವ್ರು ಜೈಲಲ್ಲಿರೋ ಕೈದಿಗಿಂತ ಕಡಿಮೆನಾ ಸರ್ ನಿಮ್ಮ ಪ್ರಕಾರ? ಉದ್ಯೋಗಿಗಳು ಏನ್ ಮಾಡ್ಬೇಕು? ಪ್ರತಿಯೊಂದು ಹೆಜ್ಜೆಲು ಇವಾಗ ನಾವು ಹೋರಾಟ ಮಾಡಿದ ಮೇಲೆ ಸರ್ಕಾರ ಒಂದು ಮೀಟಿಂಗ್ ಮಾಡುತ್ತೆ, ಅಲ್ಲಿವರೆಗೂ ನಿಮ್ಗೆ ಎಚ್ಚರಿಕೆ ಇರಲಿಲ್ವಾ? ಆಶ್ವಾಸನೆ ಕೊಟ್ಟು ನಿಮ್ಮ ಪ್ರಣಾಳಿಕೆಯಲ್ಲಿ ಮೊದಲನೇ ನೀವು ಹೇಳಿಕೆ ಕೊಟ್ಟು ನೀವು ಅಧಿಕಾರಕ್ಕೆ ಬಂದಿದ್ದು. ನೀವು ಲಜ್ಜೆಗೆಟ್ಟ ಸರ್ಕಾರ ಅಂತಕ್ಕಂತಹದ್ದು ನಿಮಗೆ ಜವಾಬ್ದಾರಿ ಇದ್ದಿದ್ರೆ ನಾವು ಹೋರಾಟ ಮಾಡಿ ನಮ್ಮ ಹಕ್ಕನ್ನ ಕೇಳೋವರಿಗೆ ನೀವು ಅವಕಾಶನೇ ಕೊಡ್ತಿರ್ಲಿಲ್ಲ. ನೀವು ತುಂಬ್ತಾ ಇದ್ರಿ, ಉದ್ಯೋಗವನ್ನ ಭರ್ತಿ ಮಾಡ್ತಾ ಇದ್ರಿ. ಎಷ್ಟೊಂದು ವಿದ್ಯಾರ್ಥಿಗಳು ಇವತ್ತು ದೇವಸ್ಥಾನದಲ್ಲಿ ಪ್ರಸಾದ ತಿನ್ಕೊಂಡು ಲೈಬ್ರರಿಲಿ ಫೀಸನ್ನ ಕಟ್ಟಕ್ಕಾಗದೆ ಎಷ್ಟು ಬವಣೆ ಪಡ್ತಾ ಇದ್ದಾರೆ. ನಿಮ್ಗೆ ಅವರ ಕಷ್ಟ ಅಂತಕ್ಕಂಥದ್ದು ಅರ್ಥ ಆಗ್ತಾ ಇದೆಯಾ? ಇವ್ರು ಎಲೆಕ್ಷನ್ ನಡೆಯೋಕ್ಕೆ 5 ವರ್ಷದ್ದು ಎಲೆಕ್ಷನ್ ನಡೆಯೋಕ್ಕೆ ಅಷ್ಟು ಬೇಗ ರಿಸಲ್ಟ್ ಮಾಡ್ಕೊತಾರೆ. ಅವ್ರದ್ದು ಸಂಬಳ, ಶಾಸಕರ ಸಂಬಳ ಅವೆಲ್ಲ ಹೈಕ್ ಮಾಡ್ಕೊಳ್ಳೋಕ್ಕೆ 1 ವಾರನೂ ಬೇಕಾಗಲ್ಲ. ಒಂದೇ ದಿನದಲ್ಲಿ ಮಸೂದೆ ಮಂಡನೆ ಮಾಡ್ಕೊಂಡು ಕಾಯ್ದೆ ಮಾಡ್ಕೊತಾರೆ. ಅದಕ್ಕೆಲ್ಲ ಅಷ್ಟು ಬೇಗ ಸ್ಪೀಡ್ ಮಾಡ್ಕೊತಿದ್ರೆ ನಮ್ಮ ನೇಮಕಾತಿಗಳಿಗೆ ಯಾಕೆ ಇಷ್ಟು ವಿಳಂಬ ಮಾಡ್ತಿದ್ದಾರೆ? ಅದಕ್ಕೊಂದು ಆನ್ಸರ್ ಬೇಕಲ್ವಾ? ನೀವು ಬದುಕಿದ್ರೆ ಬದುಕ್ರಿ, ಇಲ್ಲ ಹಂಗೆ ಅದೇ ಆಗಿದೆ ಮೇಡಮ್ ಈಗ ಪ್ರೆಸೆಂಟ್ಲಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.